ಅಂಡ್ ರೀ-ರಿಲೀಸ್ ಆದಾಗ ಮೂವಿನ ಫ್ಯಾನ್ಸ್ ತುಂಬಾನೇ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿದ್ರು ಸರ್. ಬಿಕಾಸ್ ಆಫ್ಟರ್ 18 ಲಾಂಗ್ ಇಯರ್ಸ್ ಇಷ್ಟು ವರ್ಷದ ನಂತರ ರಿಲೀಸ್ ಆದಾಗ ಫ್ಯಾನ್ಸ್ ಅಷ್ಟೇ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದಾಗ ಅದನ್ನ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ಅಂಡ್ ಜೊತೆ ನವಗ್ರಹ ರಿಲೀಸ್ ಆದಾಗ ತುಂಬಾ ಜನ ಹೇಳಿದ್ರು ಹೆಡ್ ಆಫ್ ಥಾಟ್ ಆ ಟೈಮ್ಗೆ ತುಂಬಾ ಇನ್ನೊಂದು 10 ವರ್ಷ ಬಿಟ್ಕೊಂಡು ಮಾಡೋ ಸಿನಿಮಾನ ಅರ್ಲಿ ಆಗಿ ಮಾಡ್ಬಿಟ್ಟೆ ನೀನು ಅಂತ. ಬಟ್ ನನ್ಗೇನ ಅವಾಗ ಅನ್ಸಿಲ್ಲ, ಸಿನಿಮಾಗೇನ ಅದು ಔಟ್ಡೇಟೆಡ್ ಅಡ್ವಾನ್ಸ್ ಥಿಂಕಿಂಗ್ ಆ ಥರ ಎಲ್ಲ ಏನಿಲ್ಲ. ಥಾಟ್ ಬಂತು, ಅದನ್ನ ಸ್ಕ್ರಿಪ್ಟ್ ಮಾಡ್ಕೋಬೇಕು, ಎಕ್ಸಿಕ್ಯೂಟ್ ಮಾಡ್ಬೇಕು, ಅಷ್ಟೇ ನಾಲೆಜ್. ಬಟ್ ಯಾವಾಗ ಅದನ್ನ ತಿರ್ಗಾ ರಿಲೀಸ್ ನಾನೇ ಮಾಡಿದಾಗ 16 ವರ್ಷ ಆದ್ಮೇಲೆ ಅದ್ರ ರೆಸ್ಪಾನ್ಸ್ ನೋಡಿ ಹೌದು ಎಸ್ ಮೋಸ್ಟ್ಲಿ ಈಗಿನ ಟ್ರೆಂಡಿಗೆ ಮಾಡ್ಬೇಕಿತ್ತೇನೋ, ನಾನು ಅರ್ಲಿಯಾಗೆ ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ. ಅಂಡ್ ಅವಾಗ ಬಜೆಟ್ ರಿಸ್ಟ್ರಿಕ್ಷನ್ ಇತ್ತು, ಇಷ್ಟೇ ಬಜೆಟ್ ಅಲ್ಲಿ ಮಾಡ್ಬೇಕು ಅಂತ. ಮೋಸ್ಟ್ಲಿ ಈಗ ನಾ ಮಾಡಿದ್ರೆ ಒಂದು 100 ಕೋಟಿ ಹಾಕಿ ಪ್ಯಾನ್ ಇಂಡಿಯಾ ಅಂತ ಈಗೇನ್ ಇದೆ, ನಾನು ತುಂಬಾ ಸ್ಟ್ರಾಂಗ್ ಆಗಿ ಪ್ಯಾನ್ ಇಂಡಿಯಾದ್ನೆಲ್ಲ ಬಿಲೀವ್ ಮಾಡಲ್ಲ. ಒಂದ್ ಸಿನಿಮಾ ಮಾಡ್ಬೇಕು, ಅದನ್ನ ಜನ ಪ್ಯಾನ್ ಇಂಡಿಯಾ ಮಾಡ್ಬೇಕು, ನಾವು ಮಾಡೋದಲ್ಲ ಅಂತ ಅನ್ಕೊಂಡಿರೋ ನಾನು. ಸೊ ಮೋಸ್ಟ್ಲಿ ಅದು ಆಗಿರೋದೇನೋ ಪ್ಯಾನ್ ಇಂಡಿಯಾ, ಯಾಕಂದ್ರೆ ಇಡೀ ವರ್ಲ್ಡ್ ಗೊತ್ತಿರೋ ಅಂತ ವಿಚಾರ. ನಮ್ಮ ಲೋಕಲ್ ಮೈಸೂರಲ್ಲಿ ಇರೋದು ಅಂಬಾರಿ, ವರ್ಲ್ಡ್ ಫೇಮಸ್ ದಸರಾದು. ಸೊ ಮೋಸ್ಟ್ಲಿ ಹಂಗೆ ರೀಚ್ ಆಗಿರೋದೇನೋ ಅಂತ ಅನ್ಸುತ್ತೆ.